ದಕ್ಷಿಣ ಭಾರತದ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದಾಗಿರುವಂಥ ಕೊಲ್ಲೂರು ಮೂಕಾಂಬಿಕ ಸನ್ನಿಧಿಗೆ ಇವತ್ತು ತಮಿಳುನಾಡಿನ ನೂತನ ಮುಖ್ಯಮಂತ್ರಿಗಳಾದಂಥ ಜೋಸೆಫ್ ವಿಜಯ್ ಅವರು ಆಗಮಿಸ್ತಾ ಇದ್ದಾರೆ. ಸುಮಾರು 3 ಗಂಟೆಯ ವೇಳೆಗೆ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಗೆ ಜೋಸೆಫ್ ವಿಜಯ್ ಅವರ ಆಗಮನ ಆಗ್ತದೆ. ಅದಕ್ಕಾಗಿ ಈಗ ಎಲ್ಲ ರೀತಿಯ ಭದ್ರತೆಗಳು ಕೂಡ ಆರಂಭ ಆಗಿರುವಂಥದ್ದು ನಾವು ದೃಶ್ಯಗಳಲ್ಲಿ ಗಮನಿಸಬಹುದು. ಯಾಕಂದರೆ ನಿನ್ನೆಯೇ ತಮಿಳುನಾಡಿನಿಂದ ಸಾಕಷ್ಟು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ಬಂದು ಬೀಡುಬಿಟ್ಟಿರುವಂಥದ್ದು. ಯಾಕಂದರೆ ಎಲ್ಲ ರೀತಿ ಮುಖ್ಯಮಂತ್ರಿಗಳು ಬರುವಾಗ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಬೇಕು ಅನ್ನುವಂಥ ಕಾರಣಕ್ಕೆ ತಮಿಳುನಾಡಿನ ಪೊಲೀಸರು ಬಂದಿರುವಂಥದ್ದು. ಜೊತೆಗೆ ಉಡುಪಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ಮೊಕ್ಕಂ ಹೂಡಿರುವಂಥದ್ದು. ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಕೂಡ ಮಾಡಲಾಗಿರುವಂಥದ್ದು. ಯಾಕಂದರೆ ಇವತ್ತು ವಾರ ಆಗಿರೋ ಕಾರಣದಿಂದಾಗಿ ಸಾಕಷ್ಟು ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗಿರುವಂಥದ್ದು. ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ಪ್ರಮುಖವಾಗಿ ಶುಕ್ರವಾರದ ದಿನದಂದು ಕೇರಳದಿಂದ ಸಾಕಷ್ಟು ಭಕ್ತರು ಕೊಲ್ಲೂರಿಗೆ ಆಗಮಿಸ್ತಾರೆ. ಆ ಕಾರಣಕ್ಕಾಗಿ ಬಿಗಿ ಬಂದೋಬಸ್ತನ್ನು ಕೂಡ ಸದ್ಯಕ್ಕೆ ಏರ್ಪಡಿಸಲಾಗಿದೆ. ಸುಮಾರು ಉಡುಪಿಯಿಂದ ಬರುವಂಥ ದಾರಿಯಲ್ಲಿ ಸುಮಾರು 20 ಕಿಲೋಮೀಟರ್ನು ಅರಣ್ಯ ಪ್ರದೇಶದಲ್ಲೂ ಕೂಡ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಯಾಕಂದರೆ ಮಂಗಳೂರು ಏರ್ಪೋರ್ಟಿನಿಂದ ಬರುವಂಥ ಮಾರ್ಗವಾಗಿ ಬರುವ ಕಾರಣದಿಂದಾಗಿ ಒಂದು 20 ಕಿಲೋಮೀಟರ್ನಷ್ಟು ಅರಣ್ಯ ಮಾರ್ಗವಾಗಿ ವಿಜಯ್ ಅವರು ವಾಹನದಲ್ಲಿ ಸಂಚರಿಸುವುದರಿಂದ ಎಲ್ಲ ರೀತಿಯ ಭದ್ರತೆಗಳನ್ನು ಕೂಡ ಮಾಡಲಾಗಿದೆ. ಜೊತೆಗೆ ದೇವಾಲಯದಲ್ಲೂ ಕೂಡ ಎಲ್ಲ ರೀತಿಯ ಭದ್ರತೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಯಾಕಂದರೆ ಮುಂಜಾನೆಯಿಂದ ಭಕ್ತರು ಸರತಿ ಸಾಲಿನಲ್ಲಿ ದೇವರ ದರ್ಶನಕ್ಕೆ ಕಾದಿರುವಂಥದ್ದು. ಸದ್ಯಕ್ಕೆ ಭಕ್ತರಿಗೆ ಯಾವುದೇ ರೀತಿಯ ನಿರ್ಬಂಧವನ್ನು ವಿಧಿಸಿಲ್ಲ. ಮಧ್ಯಾಹ್ನದವರೆಗೂ ಭಕ್ತರಿಗೆ ದೇವರ ದರ್ಶನ ಮಾಡೋದಕ್ಕೆ ಅವಕಾಶ ಇರುವಂಥದ್ದು. ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಕೊಲ್ಲೂರು ಮೂಕಾಂಬಿಕೆಯ ದರ್ಶನಕ್ಕೆ ಬರ್ತಾರೆ. ಆದರೆ ಜೋಸೆಫ್ ವಿಜಯ್ ಅವರು ಸುಮಾರು 3 ಗಂಟೆಗೆ ಬರೋದ್ರಿಂದ ಮಾಮೂಲಿನಂತೆ ದೇವಸ್ಥಾನ ಬಂದಿರುವ ಸಮಯಕ್ಕೆ ಬರ್ತಾರೆ. ಹಾಗಾಗಿ ಭಕ್ತರಿಗೆ ಯಾವುದೇ ರೀತಿಯ ಅನಾನುಕೂಲ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಈಗಾಗಲೇ ಕೊಲ್ಲೂರು ದೇವಸ್ಥಾನದ ಆಡಳಿತ ಮಂಡಳಿ ಹೇರಿರುವಂಥದ್ದು. ಆದರೆ ಬರುವಂಥ ಭಕ್ತರು ಒಂದಷ್ಟು ಆ ಸಮಯವನ್ನ ಹೊರತುಪಡಿಸಿ ಬಂದರೆ ಒಂದಷ್ಟು ಅವರ ದೇವರ ದರ್ಶನಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ಒಂದು ಮಾಹಿತಿಯನ್ನು ಪೊಲೀಸ್ ಇಲಾಖೆ ಕೂಡ ನೀಡಿರುವಂಥದ್ದು. ಒಟ್ಟಿನಲ್ಲಿ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿ ಒಂದು ಕಡೆಯಿಂದ ಭಕ್ತ ಜನರಿಂದ ತುಂಬಿದ್ರೆ, ಇನ್ನೊಂದು ಕಡೆಯಿಂದ ನೂತನ ಮುಖ್ಯಮಂತ್ರಿಗಳಾದ ಜೋಸೆಫ್ ವಿಜಯ್ ಅವರ ಆಗಮನಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಗಳೊಂದಿಗೆ ಪೊಲೀಸರು ಕೂಡ ಕಾಕಿ ಪಡೆ ಕೂಡ ತುಂಬಿರುವಂಥದ್ದು. ಒಟ್ಟಿನಲ್ಲಿ ಒಂದು ರೀತಿಯಲ್ಲಿ ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿ ಅಂತ ಹೇಳಿದ್ರೆ ಬರೀ ಕೇರಳದಿಂದ ಬರುವಂಥ ಭಕ್ತರು ಮಾತ್ರ ಅಲ್ಲ, ತಮಿಳುನಾಡು ಇರ್ಬೋದು, ಬೇರೆ ಬೇರೆ ಭಾಗದಿಂದನೂ ಕೂಡ ಬರ್ತಾರೆ. ಈ ಹಿಂದೆ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರುವಂಥ MGR ಅವರು ಬಂದಿದ್ರು. ಅವರು ಬಂದಂಥ ಸಂದರ್ಭದಲ್ಲಿ ದೇವಿಗೆ ಚಿನ್ನದ ಖಡ್ಗವನ್ನ ಕೂಡ ಅರ್ಪಿಸಿದ್ರು. ಯಾಕಂದ್ರೆ MGR ಅವರ ತಾಯಿ ಪರಮ ಭಕ್ತಿ ಆಗಿದ್ರು. ಅನಂತರದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಜಯಲಲಿತಾ ಅವರು ಕೂಡ ಬಂದಿದ್ರು. ಅವರು ಬಂದಂತ ಸಂದರ್ಭದಲ್ಲೂ ಕೂಡ ಇಲ್ಲಿ ಅನ್ನ ಸಂತರ್ಪಣೆಗಾಗಿ ಸುಮಾರು 30,000 ರೂಪಾಯಿ ದೇಣಿಗೆಯನ್ನ ಕೂಡ ನೀಡಿದ್ರು. ಹೀಗೆ ಬೇರೆ ಬೇರೆ ಸೆಲೆಬ್ರಿಟಿಗಳು ಕೂಡ ಬರುವಂತದ್ದು. ಯಾಕಂದ್ರೆ ಯೇಸುದಾಸ್ ಇರ್ಬೋದು, ಇಳೆಯರಾಜ ಇರ್ಬೋದು, ಹೀಗೆ ಸಾಕಷ್ಟು ಜನ ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನ ಪಡೆಯುವುದಕ್ಕೆ ಕೊಲ್ಲೂರಿಗೆ ಆಗಮಿಸ್ತಾರೆ. ಹಾಗಾಗಿ ಇವತ್ತು ನೂತನ ಮುಖ್ಯಮಂತ್ರಿಗಳಾದ ಜೋಸೆಫ್ ವಿಜಯ್ ಅವರು ಆಗಮಿಸ್ತಾರೆ. ಜೋಸೆಫ್ ವಿಜಯ್ ಅವರ ಕುಟುಂಬ ಕೂಡ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯ ಪರಮ ಭಕ್ತರು ಅಂತ ಹೇಳಲಾಗ್ತದೆ. ಆದ್ರೆ ಸುಮಾರು 3 ಗಂಟೆ ಸುಮಾರಿಗೆ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಗೆ ಜೋಸೆಫ್ ವಿಜಯ್ ಅವರು ಬರ್ತಾರೆ. ಆದ್ರೆ ವಿಶೇಷ ಪೂಜೆಗಳಾಗ್ಲಿ, ಚಂಡಿಕಾ ಯಾಗ ಆಗ್ಲಿ ಯಾವುದೂ ಕೂಡ ಇರೋದಿಲ್ಲ. ಮಾಮೂಲಿಯಂತೆ ಬಂದು ದೇವರ ದರ್ಶನವನ್ನ ಪಡಿತಾರೆ, ದೇವಸ್ಥಾನವನ್ನು ವೀಕ್ಷಣೆ ಮಾಡುವ ಕಾರ್ಯಕ್ರಮವನ್ನು ಮಾಡ್ತಾರೆ. ಆದ್ರೆ ಯಾರೂ ಬಂದ್ರು ಕೂಡ, ಗಣ್ಯರು ಬಂದ್ರು ಕೂಡ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ವಿಶೇಷ ಆರತಿ ಮಾಡುವಂತ ಪದ್ಧತಿ ಇಲ್ಲ. ಮಾಮೂಲಿನ ಪೂಜೆಗಳು ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ನಡೀತದೆ. ಒಟ್ಟಿನಲ್ಲಿ ಎಲ್ಲಾ ರೀತಿಯಾಗಿಯೂ ನೂತನ ಮುಖ್ಯಮಂತ್ರಿ ಬರೋದಕ್ಕೆ ಕೊಲ್ಲೂರಿನಲ್ಲಿ ಸಿದ್ಧತೆಯೂ ನಡೆದಿದೆ, ಭದ್ರತೆಯೂ ನಡೆದಿದೆ ಅಂತ ಹೇಳ್ಬೋದು. ಹರೀಶ್ ಬಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.